ಎಲ್ಲರಿಗೂ ನಮಸ್ಕಾರ. ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026ರ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಹೊಸ ಅಪ್ಡೇಟ್ಸ್ ಬಂದಿದೆ ನಮಗೆ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ. ಸೊ ಅದರ ಬಗ್ಗೆ ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ KSETನ ಎಲ್ಲ ವೀಡಿಯೋಸ್ಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಮತ್ತು ಪುನಃ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನೋಡ್ಕೊಂಡು ನೀವು ಎಕ್ಸಾಮಿಗೆ ಪ್ರಿಪೇರ್ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KSET 2026 ನೋಟಿಫಿಕೇಷನ್ ಈಗಾಗಲೇ ಹೊರಗಡೆ ಬಿದ್ದಿತ್ತು. ಎಲ್ಲರೂ ಅಪ್ಲಿಕೇಶನ್ನ ಹಾಕ್ತಾ ಇದ್ದಾರೆ. ಸೊ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/9/2026 ಈಗಾಗಲೇ ತಿಳಿಸಿದ್ದಾರೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರೋ, ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರು ಒಂದಿಷ್ಟು ಡೌಟ್ಸ್ಗಳನ್ನು ಕೇಳ್ತಿದ್ರು. ಅದರಲ್ಲಿ ಈ ಡೌಟ್ ಕೂಡ ಒಂದು, ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆಯಾ? ಸೊ ಹೇಗೆ ನೆಗೆಟಿವ್ ಮಾರ್ಕ್ಸ್ ಕಳೀತಾರೆ, ಹೇಗೆ ಈ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಆಗಬೇಕು, ನೆಗೆಟಿವ್ ಮಾರ್ಕ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಕಮೆಂಟ್ಸಲ್ಲಿ ನನಗೆ ಕೇಳ್ತಿದ್ರು. ಅದಕ್ಕೋಸ್ಕರ ಈ ವಿಡಿಯೋವನ್ನು. ಸೊ KSET 2026 ಎಕ್ಸಾಮ್ಗೆ KEಯಿಂದ ಒಂದು ಹೊಸ ಅಪ್ಡೇಟ್ಸ್ ಬಂದಿದೆ. ಸೊ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಷನ್ ಹತ್ರ ಕರ್ಕೊಂಡು ಹೋಗ್ತೀನಿ. ಆ ನೋಟಿಫಿಕೇಷನಲ್ಲಿ ನೀವೇನು ಮಾಡ್ಕೋಬೋದು, ಡೈರೆಕ್ಟಾಗಿ ಏನಿದೆ ನೋಟಿಫಿಕೇಷನ್ ಏನು ಹೇಳುತ್ತೆ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಅಂತ ನೀವು ತಿಳ್ಕೊಬೋದು. ಸೊ ಬನ್ನಿ ಡೈರೆಕ್ಟು ಸೀದಾ ಗೂಗಲ್ಗೆ ಹೋಗಬೇಕು. ಸೊ ಗೂಗಲ್ಗೆ ಹೋಗ್ಬಿಟ್ಟು ನೀವು KSET 2026 ಅಂತ ಟೈಪ್ ಮಾಡಿ ಅಲ್ಲೇ ನಿಮಗೆ ಲಿಂಕ್ ಬರುತ್ತೆ. ಸೊ ಈ ಥರ ಫಸ್ಟಿಗೆ ಒಂದು ಲಿಂಕ್ ಬಂದಿದೆ ನೋಡಿ, ಕರ್ನಾಟಕ ರಾಜ್ಯ ಸಹಾಯಕ ಅರ್ಹತಾ ಪರೀಕ್ಷೆ KSET ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಬರುತ್ತೆ. ಸಿಲೆಬಸ್ ಆಲ್ರೆಡಿ ತಿಳಿಸಿದ್ದೀನಿ ನಿಮಗೆ. ನೆಕ್ಸ್ಟ್ ಅಪ್ಲಿಕೇಶನ್ ಲಿಂಕ್ ಇದೆ, ನೆಕ್ಸ್ಟು ನೋಟಿಫಿಕೇಷನ್ ಲಿಂಕ್ ಇದೆ. ನೋಟಿಫಿಕೇಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಈ ನೋಟಿಫಿಕೇಷನಲ್ಲಿ ಏನು ಹೇಳಿದಾರೋ ಅದೇ ಫೈನಲ್. ಸೊ ಅದಕ್ಕೋಸ್ಕರ ನೀವು ಪ್ರಾಪರಾಗಿ ಇಲ್ಲಿರುವಂಥ ಥಿಂಗ್ಸನ್ನು ನೀವು ನೋಡ್ಕೋಬೇಕು. ಸೊ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ KE ಅವರು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ನಮಗೆ, ಈಗಾಗಲೇ ನೋಟಿಫಿಕೇಷನ್ ಮೂಲಕ ನಮಗೆ ತಿಳಿಸಿದ್ದಾರೆ. ಸೊ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ. ಸೊ KSET 2023ರಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಎಕ್ಸಾಮ್ಸ್ ನಡೆಸ್ತಾ ಬಂದಿದೆ. 2023, 24, 25ಕ್ಕೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದೆ. ಅದಕ್ಕಿಂತ ಮೊದಲು ಮೈಸೂರು ವಿಶ್ವವಿದ್ಯಾನಿಲಯ ನಡೆಸ್ತಿತ್ತು. ಇವಾಗ 2023, 24, 25 3 ಬಾರಿಗೆ ನಡೆಸಿದಾಗಲೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಎಕ್ಸಾಮ್ಸ್ ಯಾವುದೇ ನೆಗೆಟಿವ್ ಅಂಕಗಳು ಇರಲಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ. ಸೊ ಯಾವುದಾದ್ರೂ ತಪ್ಪು ನೀವು ಆಯ್ಕೆ ಮಾಡಿದ್ರೆ ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಇರಲಿಲ್ಲ. ಸೊ ಇಲ್ಲಿ ಕೂಡ 2026 ಎಕ್ಸಾಮ್ ನೋಟಿಫಿಕೇಷನ್ ಏನು ಬಂದಿದೆಯೋ ಅದರಲ್ಲಿ ಕೂಡ ಸೇಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೆಗೆಟಿವ್ ಅಂಕ ಇರಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ನೋಡಿ, 3ನೇದು ಸಾಮಾನ್ಯ ಸೂಚನೆಗಳಲ್ಲಿ 3ನೇದು ಕೊಟ್ಟಿದ್ದಾರೆ, ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ ಅಂತ ತಿಳಿಸಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಮಾರ್ಕ್ಸ್ ಅನ್ನೋದು ಇಲ್ಲಿ ಇರಲ್ಲ. ಸೊ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೋ ಅವರು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು. ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ಕೆಲವರು ನೆಗೆಟಿವ್ ಮಾರ್ಕ್ಸ್ ಇರುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ 200ರಲ್ಲಿ 100 150, 170, 180 ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ. ಕೆಲವರು 300 ಕ್ವಶನ್ಸ್ ಇದ್ದಾಗ ಏನು ಮಾಡ್ತಾರೆ 298, 297 ಈ ಥರ ಎಲ್ಲ ಟಿಕ್ ಮಾಡಿಬಿಟ್ಟು ಬರ್ತಾರೆ, ಉಳಿದಿದ್ದನ್ನು ಹಾಗೆ ಬಿಟ್ಟು ಬರ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಎಲ್ಲ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೋದು. ಇಲ್ಲಿ ಯಾವುದಾದ್ರೂ ನೀವು ರಾಂಗ್ ಆನ್ಸರ್ ಮಾಡಿದ್ರೆ ನಿಮಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಬರಲ್ಲ. ಸೊ ನೀವು ರಾಂಗ್ ಆನ್ಸರ್ ಮಾಡಿದ್ರು ಏನು ಪ್ರಾಬ್ಲಮ್ಸ್ ಇರಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಸೊ ಯಾವುದಾದ್ರೂ ತಪ್ಪು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನೀವು ಒಂದು ಆಯ್ಕೆಯನ್ನು ಮಾಡಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಬರಬೇಕು. ಆವಾಗ ನಿಮ್ಗೆ ಏನಾಗುತ್ತೆ, ಇನ್ ಕೇಸ್ ಏನಾದರೂ ನೀವು ಕ್ಲಿಕ್ ಮಾಡಿರೋದು ಬೈ ಚಾನ್ಸ್ ನೀವೇನಾದರೂ ಲಕ್ಕಲ್ಲಿ ನಿಮಗೆ ಏನಾದರೂ ಸರಿ ಆನ್ಸರ್ ಬಂದರೆ ನಿಮಗೆ 1 ಮಾರ್ಕ್ಸು 2 ಮಾರ್ಕ್ಸ್ ಆ್ಯಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಸರಿಯಾಗಿ ತಿಳ್ಕೊಬೇಕು. ಯಾವುದೇ ಕಾರಣಕ್ಕೂ ನಿಮಗೆ ನೆಗೆಟಿವ್ ಅಂಕ ಇರಲ್ಲ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇರ್ಬೋದು ಅಥವಾ PSI ಎಕ್ಸಾಮ್ಸ್ ಇರ್ಬೋದು, ಇದರಲ್ಲೆಲ್ಲ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಬಟ್ ಈ ಥರ ಅರ್ಹತಾ ಪರೀಕ್ಷೆಯಲ್ಲಿ ನಿಮಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಸೊ ನೀವು ಕರೆಕ್ಟಾಗಿ ಇದನ್ನು ತಿಳ್ಕೊಳ್ಳಿ. ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೋ ಅವ್ರಿಗೆ ಶೇರ್ ಮಾಡಿ. ನಿಮ್ಮ ಹತ್ರ ನೀವು ಶೇರ್ ಮಾಡಿದಷ್ಟು ನಮಗೆ ಹೆಲ್ಪ್ ಆಗುತ್ತೆ. ಸೊ KSET ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಇದಿಷ್ಟು KE ಕೊಟ್ಟಿರುವಂಥ ಅಪ್ಡೇಟ್ಸು. ಸೊ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಲ್ಲ KSETನ ಅಪ್ಡೇಟ್ಸನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.